ಸ್ವಾಗತವನ್ನು ವಹಿಸ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಈ ನಾಡಿನ ಸಾಮಾಜಿಕ ಪರಿವರ್ತನಾ ಚಳುವಳಿಯ ಮುಂಚೂಣಿ ನಾಯಕರಾಗಿರ್ತಕ್ಕಂಥ ಸಹೋದರ ಬಸವರಾಜ್ ಕೋಟಾರವರೇ ಹಾಗೂ ಸುಬ್ರಾಯವರೇ, ತಡವಾಗಿ ಬರ್ತಾ ಇರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಗಂಗಾಧರ್ ಅವರೇ, ಪ್ರಧಾನ ಕಾರ್ಯದರ್ಶಿ ಚಂದ್ರಣ್ಣವರೇ, ಬಂಧುಗಳೇ, ಅಗತ್ಯ ಸೇವೆ ಮಾಡುವಂತಹ ಶತದ ಕಾರ್ಮಿಕರ ಸಾಮಾಜಿಕ ಬದಲಾವಣೆಯನ್ನು ಬಯಸೋಕ್ಕೆ ಕಳೆದ ಒಂದು ಶತಮಾನದಲ್ಲಿ ಹಲವಾರು ಮಹನೀಯರು ಈ ಒಂದು ಸ್ವಚ್ಛತಾ ಸಮುದಾಯದ ಸೇವಾ ಭದ್ರತೆ ಮತ್ತು ಅವರ ಜೀವನ ಸುಧಾರಣೆಗಾಗಿ ನಿರಂತರವಾಗಿ ಶ್ರಮಪಟ್ಟವರೇ. ಅಂತಹ ಎಲ್ಲ ಶ್ರಮಪಟ್ಟಿರ್ತಕ್ಕಂತಹ ನಾಯಕರಿಗೆ, ಗಣ್ಯಮಾನ್ಯರಿಗೆ ಈ ವೇದಿಕೆ ಮೂಲಕ ಅವರಿಗೆ ಬಗ್ಗೆ ಸವಿಸ್ತಾರವಾಗಿ ಜ್ಯೋತಿ ಅವರು ಈಗಾಗಲೇ ಹೇಳಿದ್ದಾರೆ. ಮುಖ್ಯವಾಗಿ 16 ವರ್ಷಗಳಿಂದ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಗುರಿಯಾಗಿರುವಂಥ ಪೌರ ಕಾರ್ಮಿಕರು ಮತ್ತು ತ್ಯಾಜ್ಯ ವಿಲೇವಾರಿ ಮಾಡುವಂಥ ಸಹಾಯಕರು, ಡ್ರೈವರು, ಲೋಡರ್ಸು, ಈ ಒಂದು ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂಥ ಈ ಸಮುದಾಯಗಳಿಗೆ ಸಿಗಬೇಕಾದಂಥ ಎಲ್ಲ ರೀತಿಯ ಸಾಮಾಜಿಕ ಭದ್ರತೆ ಮತ್ತು ಅವರಿಗೆ ನೇರವಾದಂಥ ಸಂಬಳವನ್ನು ಕೊಡುವಂಥದ್ದು ಮತ್ತು ಅವರ ಆರೋಗ್ಯದ ಬೇಕಾಗಿರುವಂಥ ನಾಳೆ ಫ್ರೀಡಮ್ ಪಾರ್ಕ್ನಲ್ಲಿ 13ನೇ ತಾರೀಕು ನಾಳೆ ಫ್ರೀಡಮ್ ಪಾರ್ಕ್ನಲ್ಲಿ ಈ ಎಲ್ಲ ವರ್ಕರ್ಸು ಮತ್ತು ವಿವಿಧ ಸಂಘಟನೆಯ ಮುಖಂಡರುಗಳು ಈ ಒಂದು ಸಂಯುಕ್ತ ಆಶ್ರಯದ ಒಂದು ಪ್ರತಿಭಟನೆಗೆ ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಹಾಗಾಗಿ ಮುಖ್ಯವಾಗಿ ಏನು ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಏನು ರಚನೆ ಮಾಡಿದರು, ಅದರ ಆಶಯಗಳ ಮೇಲೆ ನಮ್ಮ ಸರ್ಕಾರ ನಡೆಯುತ್ತೆ, ಜನಪರವಾದಂಥ ಕಾಳಜಿ ಇಟ್ಕೊಂಡು ನಾವು ಕೆಲಸವನ್ನು ಮಾಡ್ತೀವಿ, ಸಂವಿಧಾನದ ಆಶಯಗಳ ಮೇಲೆ ಈ ಸರ್ಕಾರವನ್ನು ನಡೆಸ್ತಾ ಇದ್ದೀವಿ ಅನ್ನುವಂಥ ಒಂದು ಏನು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇದೆ, ಅದು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮತ್ತು ಸಮಾಜ ಕಲ್ಯಾಣ ಮಂತ್ರಿ ಆಗಿರ್ತಕ್ಕಂಥ ಎಚ್.ಸಿ. ಮಹದೇವಪ್ಪ ಅಂತವರು ಮತ್ತು ನಗರಾಭಿವೃದ್ಧಿಯ ಸಚಿವರುಗಳು ಟಿ.ಕೆ. ಶಿವಕುಮಾರ್